ಮಾರ್ನಿಂಗ್ ಫ್ರೆಂಡ್ಸ್, ಪ್ರಣಾಮ್ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಯಾರೋ ಬರೋರ್ದಾರ ನಮ್ಮ ಮನೆಗೆ. ಅಂದ್ರೆ ಎಲ್ಲ ಹಳ್ಳಿ ಒಳಗಿದ ಪರಂಪರೆ ಐತಿ ಹಿಂಗೆ ಮಾಡೋದು. ಅದೇನಂತ ಹೇಳ್ತೇನೆ ನಿಮಗೆ. ಅವ್ರು ಬಂದ ಕೂಡಲೇ ಹೇಳ್ತೇನೆ, ಯಾಕಂದ್ರೆ ಅವರು ನಿನ್ನೆ ಬರೋರಿದ್ರು, ಬರಲೇ ಇಲ್ಲ. ಇಂದು ಬಂದ್ರಂದ್ರೆ ನಿಮಗೆ ತೋರಿಸ್ತೇನೆ. ಭಾಳ ಚಂದ ಇದನ್ನು ಮಾಡ್ತಾರು. ಆಮೇಲೆ ನಮ್ಮ ಕರ್ನಾಟಕ ಜನಕ್ಕೆಲ್ಲ ಗೊತ್ತೈತೆ ಹಂಗಂದ್ರೆ ಏನಂತೇಳಿ ತೋರಿಸ್ತೇನೆ ನಿಮಗೆ. ಅವ್ರು ಬಂದ ಕೂಡಲೇ ಹೇಳ್ತೀನಿ. ಅವ್ರು ಎದುರಿಗೆ ಇದು ಅಂದ್ರೆ ರೆಕಾರ್ಡ್ ಮಾಡ್ಕೋತ ನಿಮಗೆ ನಾ ಹೇಳ್ತೇನೆ ಅದೇನೈತಿ ಹೆಂಗೈತಿ ಅಂತೇಳಿ. ಸೊ ನೋಡೋಣ್ರಿ ಅದು. ಮತ್ತು ಬ್ರೇಕ್ಫಾಸ್ಟ್ನಾಗ ನಾವು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಐತಿ. ಸೊ ಅದನ್ನು ಬ್ರೇಕ್ಫಾಸ್ಟ್ ಮಾಡೋಣ. ಆಮೇಲೆ ಮತ್ತು ಮುಂದೆ ನೋಡೋಣ್ರಿ ಏನೇನಾಗ್ತದೆ. ಅವ್ರು ಬಂದ್ರಂತೂ ಭಾರಿ ಮಜಾ ಬರ್ತೈತಿ. ತೋರಿಸ್ತೇನೆ ಅದ ನಿಮಗೆ. ನೋಡ್ರಿ ಸಿ ಗಾಯ್ಸ್, ಟುಡೇಸ್ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ. ನೋಡ್ರಿ ಗಾಯ್ಸ್, ನಮ್ದು ಬ್ರೇಕ್ಫಾಸ್ಟ್ ರೆಡಿ ಐತಿ. ಇಡ್ಲಿ ಚಟ್ನಿ ಮತ್ತು ಸಾಂಬಾರ್. ಬರ್ರಿ ನಾಷ್ಟ ಮಾಡೋಣ. ಇದು ನೋಡ್ರಿ ಕಂಚಿಕಾಯಿ ಉಪ್ಪಿನಕಾಯಿ. ಭಾಳ ಥರದಿಂದ ಮಾಡ್ತಾರು. ನಾವು ಮಾಡೋ ತರೀಕ ನಿಮಗೆ ಹೇಳಕತ್ತೀನಿ. ಇದು ಹಿಂಗೆ ಪೀಸಸ್ ಕಟ್ ಮಾಡಿದಾಳೆ ಆಕಿ. ಆಮೇಲೆ ಇದನ್ನ ಮುಂದೆ ಹೆಂಗೆ ಏನೇನು ಮಾಡ್ತೀವಿ ತೋರಿಸ್ತೀವಿ. ಇದು 2-3 ತಿಂಗಳ ತನಕ ತಡಿತೈತಿ. 2-3 ತಿಂಗಳ ತನಕ ತಡಿತೈತಿ. ಕರೆ ನಾವು ತಡಿಯಾಕೆ ಬಿಡ್ಬೇಕಲ್ರಿ, ತಿಂದ ಬಿಡ್ತೀವಿ. ಎನಿವೇಸ್ ಜಸ್ಟ್ ನಿಮಗೆ ಹೇಳಕತ್ತೇನೆ, 2-3 ಮಂತ್ಸ್ವರೆಗೂ ಉಳಿದೈತಿದೆ. ಎಸ್, ನೋಡೋಣ ಈಗ ಮತ್ತೇನೇನು ಬೇಕಿದೆ. ಮತ್ತೇನೇನು ಬೇಕಿತ್ತ? ಬೆಳ್ಳುಳ್ಳಿ, ಒಣ ಖಾರ, ಬೆಲ್ಲ, ಉಪ್ಪು, ಅರ್ಶಿನ ಪುಡಿ, ಹಿಂಗ್ರಿ. ಓಕೆ. 3 ಕಾಯಿಗೆ ಒಂದು ಅರ್ಧ ಕಿಲೋ ಮ್ಯಾಲೆ ಬೇಕು ನೋಡಿ. ಬೆಲ್ಲ 3 ಕಾಯಿಗೆ ಅರ್ಧ ಕಿಲೋ ಮೇಲೆ. 1 ಕಿಲೋ ಇದ್ದಂಗೆ. ठीक है. ಮತ್ತು ಯಾರಿಗೆ ಬೆಲ್ಲ ಬೇಡ ಅವ್ರು ನಡೆಗಿಲ್ಲ? ಬೆಲ್ಲ ಕೈಯಾಗ ಬಿಸಾಕತ್ರಿ. ಅಚ್ಚಾ, ठीक है. ಈ ಕಂಚಿಕಾಯಿ ದೊಡ್ಡ ಪೀಸ್ ಯಾಕೆ ಹೆಚ್ಚಬೇಕಂದ್ರೆ ಕುದಿಸ್ತಾರಲ್ಲ, ಕುದ್ದ ಮೇಲೆ ಭಾಳ ಸಣ್ಣವಾಗಿ ಮಿಕ್ಸ್ ಆಗಿಬಿಡ್ತದೆ. ಅಂದರೆ ಮಸಾಲ ಮತ್ತು ಅದೆಲ್ಲ ಮಿಕ್ಸ್ ಆಗಿಬಿಡ್ತೈತಿ. ಅದಕ್ಕೆ ದೊಡ್ಡ ಪೀಸ್ ಇಡಬೇಕು. ಅಂದ್ರೆ ತಿನ್ನಕ್ಕೆ ಸ್ವಲ್ಪ ಬಾಯಿ ಒಳಗೆ ಬರುವಂಗ ಅಂಥೇಳಿ ಹಿಂಗೆ ದೊಡ್ಡ ಪೀಸ್ ಹೆಚ್ಚಬೇಕು. ಮತ್ತು ಇದು ನಮ್ಮದು ಜವಾರಿ ಕಂಚಿಕಾಯಿ ಅದಾವ. ಹೆಂಗೆ ಗುರ್ತಾ ಹಿಡಿಯೋದಕ್ಕಿಂತ ಜವಾರಿ ಕಂಚಿಕಾಯಿ ಮತ್ತು ಅಲ್ಲ ಆಮೇಲೆ ದೊಡ್ಡ ಇರ್ತಾರ. ಹೈಬ್ರಿಡ್ ಭಾಳ ದೊಡ್ಡ ಇರ್ತಾವು. ಮತ್ತು ಸ್ವಲ್ಪ ದಿಪ್ಪ ಇರ್ತೈತಲ್ಲ ಮ್ಯಾಲಿಂದ. ಇದು ತೋಟಿ ಕೈ ಹಾಕೊಳ್ರಿ. ಹಾಂ, ಅದು ಕೈ ಹಾಕ್ತಾವೆ, ಇದು ಕೈ ಆಗಂಗಿಲ್ಲ ಜವಾರಿ. ಎಸ್. ಹಾಂ ನೋಡ್ರಿ, ನೀರಾಗ ಹಾಕೋದು. ನೀರು ಕುದಿಯಾತ್ರಿಕೆಲ್ಲ ಹಾಕಿಬಿಡ್ಲಿಕ್ಕೆ. ಇದು ನೋಡ್ರಿ ಗೈಸ್, ಹಿಂಗೆ ಕುದಿಬೇಕು. ಹಿಂಗೆ ಅಟ್ಲೀಸ್ಟ್ 20-25 ನಿಮಿಷ ಹಿಂಗೆ ಕುದಿಬೇಕು. ಕುದ್ದಾದ್ಮೇಲೆ ಆ ಥರ ಹಿಂದೆಲ್ಲ ಕಹಿತನ ಎಲ್ಲ ಹೋಗ್ಬಿಡ್ತೈತಿ. ಹುಳಿಗೇನು ಆಗಂಗಿಲ್ಲ, ಕಹಿತನ ಹೋಗ್ಬಿಡ್ತೈತಿ. ಮತ್ತು ಹಿಂಗೆ ಕುದಿಸೋದು ಸರಿಯಾಗಿ ಚಲೋ ತಂಗ ಕುದಿಸಿ ಆಮೇಲೆ ನೀರು ಬಸದ್ ಬಿಡೋದು ಅದ್ರದ್ದು. ಇದು ನೋಡ್ರಿ, ಒಗ್ಗರಣೆ ಕೊಟ್ಟಂಗೆ ಮಾಡಬೇಕು. ಆಯಿಲ್ ಒಳಗೆ ಸಾಸಿವೆ ಕಾಳು ಹಾಕೇವಿ, ಜೀರಿಗೆ ಹಾಕಿದ್ವಿ. ಇವಾಗ ಹಾಕ್ತೇವೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸರಿಯಾಗಿ ಸ್ಟರ್ ಫ್ರೈ ಮಾಡ್ಕೋಬೇಕು. ಭಾಳ ಗೋಲ್ಡನ್ ಬ್ರೌನ್ ಏನು ಮಾಡಬಾರ್ದು, ಬಟ್ ಸ್ವಲ್ಪ ಸ್ಟರ್ ಫ್ರೈ ಮಾಡಿಕೊಂಡು ಹಿಂಗೆ ನೋಡ್ರಿ ಇಷ್ಟು ಮಾಡಿದ್ರೆ ಸಾಕು. ಅದ್ರಾಗದ ಕಂಚಿಕಾಯಿ ಹಾಕತ್ತೇವೆ ಈಗ ನಾವು ಕಟ್ ಮಾಡಿದ್ದು. ಅದನ್ನ ಹಾಕಿ ಸರಿಯಾಗಿ ಅದನ್ನು ಕಲಿಸ್ಕೋಬೇಕಂದ್ರೆ ಸ್ವಲ್ಪ ಇದಾಗುವಂಗೆ, ಮಿಕ್ಸ್ ಆಗುವಂಗೆ. ಇಲ್ಲಂತಂದ್ರೆ ಆಮೇಲೆ ಸರಿಯಾಗಿ ಟೇಸ್ಟ್ ಬರೋಂಗಿಲ್ಲ ಆ ಥರದ್ದು. ಹಂಗೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರ್ತಾವೆ. ಆಮೇಲೆ ಇದ್ರೊಳಗೆ ಈಗ ಹಾಕೋದು ಹಿಂಗೆ. ಅಲ್ಲಿ ನೋಡ್ರಿ ನೀರು ಬಿಡ್ತೀವಿ ಸ್ವಲ್ಪ. ಆಮೇಲೆ ಸ್ವಲ್ಪ 4 ಕಾಳು ಮೆಂತ್ಯ ಹಾಕಿದಾಳೆ. ಇದು ಆಪ್ಷನಲ್ ಐತಿ, ಹಾಕೋದ್ರೆ ಹಾಕ್ರಿ ಬಿಡ್ರಿ. ಇದು ಕೆಂಪು ಮೆಣಸಿನ ಪೌಡರ್. ಆಮೇಲೆ ಇದನ್ನು ನಾವು ಬೆಲ್ಲ ಹಾಕಿದ್ದೇವೆ, ಇದ್ರಾಗ ಆರ್ಗ್ಯಾನಿಕ್ ಬೆಲ್ಲ. ಅದನ್ನು ಹಾಕಿ ಸರಿಯಾಗಿ ಆಮೇಲೆ ಮತ್ತು ಇದನ್ನು ಅಟ್ಲೀಸ್ಟ್ 1/2 kg ಹಾಕಬೇಕು. ನಾವು 1/2 kgಗಿಂತ ಹೆಚ್ಚು ಹಾಕಿದ್ದು, ಬಟ್ ಇನ್ನೂ ಮತ್ತು ಆಮೇಲೆ ಹಾಕಿದ್ರು. ಟೇಸ್ಟ್ ನೋಡಿ, ಇದು ಹಳ್ಳುಪ್ಪು ಯೂಸ್ ಮಾಡ್ತೀವಿ ಯಾವಾಗೂ ಅಡುಗೆ ಮಾಡುವಾಗ. ಹಳ್ಳುಪ್ಪು ಯೂಸ್ ಮಾಡಬೇಕು, ಟೇಸ್ಟಿ ಇರ್ತೈತಿ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತೈತೆ ಅದು. ಅದಕ್ಕೆ ಅದನ್ನು ಹಾಕಿ ಆಮೇಲೆ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕಿರ್ತೇವೆ. ಅರಿಶಿನೂ ಆ್ಯಂಟಿಸೆಪ್ಟಿಕ್ ಅಲ್ಲ, ಅದು ಚಲೋನೇ ಇರ್ತೈತೆ ಹೆಲ್ತ್ಗೆ. ಇವಾಗ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಇಲ್ಲೂ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತೆ ನೋಡಿರಿ. ಇದನ್ನು ನೀವು ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದ್ರೆ ಅದು ನೀರು ಸರಿಯಾಗಿ ಇದಾಗಂಗಿಲ್ಲ. ಆಮೇಲೆ ಇದ್ರೊಳಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಏನು ಬೆಲ್ಲ ಉಪ್ಪು ಹಾಕಿದ್ದೀವಿ, ಆಮೇಲೆ ಲಿಂಬುದ ರಸ, ಅದು ಸಿಟ್ರೋನದ ರಸ, ಅದೆಲ್ಲ ಕೂಡಿ ತಾನಾಗೇನೆ ನೀರು ಬರ್ತೈತೆ ಅದ್ರೊಳಗೆ. ಹಾಂ, ಇದು ನೋಡ್ರಿ ಗೈಸ್ ರೆಡಿ ಆಯ್ತು ನಮ್ದು ಉಪ್ಪಿನಕಾಯಿ. ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್
ತಯಾರಾತಿದ. ಇನ್ನು ಇದನ್ನು ಆರಿದ ಮೇಲೆ, ಪೂರಾ ಆರಿದ ಮೇಲೆ ಇದನ್ನು ಬಾಟಲ್ನಾಗ ತುಂಬಿಡಬೇಕು. ಬಿಸಿ ಇದ್ದಾಗ ಬೆಚ್ಚಗಿದ್ದಾಗ ಇಡಕ್ಕೆ ಹೋಗ್ಬೇಡ್ರಿ. ರಾತ್ರೆಲ್ಲ ಇಟ್ರೂ ಪರವಾಗಿಲ್ಲ, ಖರೆ ರಾತ್ರೆಲ್ಲ ಇಟ್ಟು ಆಮೇಲೆ ಟ್ರಾನ್ಸ್ಫರ್ ಮಾಡೋದು ಬಾಟಲ್ ಒಳಗೆ. ಇಷ್ಟ ನೋಡ್ರಿ, ಫಸ್ಟ್ ಕ್ಲಾಸ್. ಎಂದು ತಿನ್ಬೋದು ನಾವು, ನಾಳಿನ ದಿನ ತಿನ್ಬೋದು. 2-3 ದಿವಸ ಆದ್ಮೇಲೆ ಅಂತೂ ಅಮೇಝಿಂಗ್ ಟೇಸ್ಟ್ ಬರ್ತೈತಿ. ಕಲರ್ ಸಾಲಿಡ್ ಬರ್ತೈತಿ. ಈಗ ನೋಡ್ರಿ, ಇವರ ಹೇಳೋರು, ಇವ್ರ ಬಗ್ಗೆನೇ ಹೇಳತ್ತಿದ್ನಿ. ನಮ್ಮ ಕರ್ನಾಟಕ ಜನತೆಗೆಲ್ಲ ಗೊತ್ತೈತೆ ಅನ್ನಿಸ್ತೈತೆ ನನಗೆ. ಇವರೆಲ್ಲ ನಮ್ಮ ಫ್ಯಾಮ್ಲಿದೆಲ್ಲ ಇದನ್ನು ಮಾಡ್ತಾರೋ. ಇವಾಗ ನೀವು ಇವ್ರು ಕೇಳ್ರಿ ಏನಂತಾರೋ, ಆಮೇಲೆ ಮತ್ತೆ ಹೇಳ್ತೇನೆ ನಿಮಗೆ ನಾ. ಶಿವಹಾನಂದನಂತ್ರಿ ಶಿವನ ಮುಂದು ಬಲಗುಂಬುವೆ ಕಾದನ ಗುರುಗತಿಗೆ ಗುರು ಶಿವಹಾಸ್ತನ ಮೇಲೆ ಹಾದೊಂದಿಗಿಕೊಂಡು ಹಾಡುವೆ ಕ್ರೀಡಾವಣಿ ಮದ. ಇವರು ಬಗೆ ಅಂದರೆ ನೋಡ್ರಿ, ಮೈ ಬಗೆ ಉಜ್ಜಿನಿ ಶಿವಹಾಸ್ತನಕ್ಕೆ ಸೇರಿದವರಂದೇ ಕಡೆ. ಆವಾಗ ನೋಡ್ರಿ ಅವುಗಳು ಬೇಕಾದ್ರೆ ಸುಬ್ಬಾಪುರ ಬಸವಣ್ಣ ದೇವರಂತ ನೋಡ್ರಿ ನಿಮ್ಮದ. ಆವಾಗ ನೋಡ್ರಿ ಇವರು ಪೂರ್ವಿಸ್ತ ಎಳಮಲಿ 80 ಹಳ್ಳಿ ಮಠ ಮನೆಗಳ ಮಾಡಿಕೊಂಡು ಬಿಟ್ಟು ಇವರು ತಲ್ಲೂರು ಗ್ರಾಮಕ್ಕೆ ಬಂದವರು. ತಲ್ಲೂರು ಗ್ರಾಮವನ್ನು ಬಿಟ್ಟು ಇವರ ಆ ಕಾಲಿನೊಳಗೆ ಬಿಟ್ಟು ಇವರು ಸುಬ್ಬಾಪುರ ಗ್ರಾಮಕ್ಕೆ ಬಂದು ಹಿರೇಮಠ ಮನೆಗಳವರು ಪತ್ರೆಯನವರು ಬಳಗಂತ ನೋಡ್ರಿ ಕೊಂಡಾಡಬೇಕ್ರಿಪ್ಪ. ಪತ್ರೆ ಅಜ್ಜಾರು ಗೌರಮ್ಮನವರು ಮಕ್ಕಳ ಪ್ರಜ್ವಲ್ ಅಂತ ನೋಡ್ರಿ, ರೀತ್ ಅಂತ ನೋಡ್ರಿ, ಈಶಾನಂತ್ರಿ ಉದ್ಧರಣಾಗಿ ತುಂಬಿಕರವಾಗಿ ಮಣಿತು ಮಕ್ಕಳಾಗಿ ರೊಕ್ಕದ ರಾಶಿ ಬಂಗಾರದ ಫಲವಾಗಲಂತ್ರಿ. ಆನಂದವಾಗಿ ಸಂತೋಷಗಳವಾಗಿ ನಿಮ್ಮ ಮಕ್ಕಳ ಮರಿ ಜನ್ಮಕ್ಕೆ ಆಶಯವಾಗಲಿ. ಅದಕ್ಕೆ ಹಾಕೋರೆ ಆನಂದವಾಗಿ ತುಂಬಿಕರು ಹದಿಮಂತು ಮಕ್ಕಳಾಗಿ ರೊಕ್ಕವಾಗಿ ನನ್ನ ಪತ್ರ ಅಜ್ಜಾರನ್ ಗುರುಲಿಂಗ ಅಜ್ಜಾರ ಶಾಂತಮ್ಮನ ಮಂತಾನ ಬೇಡ. ಪತ್ರ ಅಜ್ಜಾರ ಗೌರಮ್ಮನ ಬಾಳ್ದೊಡ್ದಾಗಿ ನನ್ನ ಪರದೋಳ ಸಾವುಕಾರಿಗೆ ನನ್ನ ರೀತಮ್ಮನವರಿಗೆ ರೀತನವರಿಗೆ ಈಶಾನ್ಯ ಜನ್ಮಕ್ಕೆ ಆಶಯವಾಗಿ 3 ಮಂದಿ ಮಕ್ಕಳಿಗೆ, ಅವರಿಗೆ 3 ಮಂದಿ ಇಂಜಿನಿಯರ್ ಡಾಕ್ಟರ್ಗಳು ಆಗುವಂಗ ದೇವರು ಒಳ್ಳೆಯದ್ದಾಗಿ. ನಾನು ಸುಬ್ಬಾಪುರ ಸ್ವಾಮಿಗಳ ಮಂತಾನ ಬೆಳೆದೊಳದಾಗಿ ಉದ್ದರನಾಗಿ ಎಳವು ನರಕಿಲೆ ಗುರುವಿ ನರಕಿಲೆ ತಿಳಿಸಿ ಎಳವರು ಬರೋ ಕರೆದು ಕೊಡುವಂಗ ದೇವರು ಒಳ್ಳೆಯದ್ದ. ನೀರು ಹಾಕೊಂಡು ಆನಂದಾಗಿ ತುಂಬಿಕರವಾಗಿ ಬಂತು ಮಕ್ಕಳ ಹಾಗೆ ಉದ್ದರನ್ನು ಹಾಗಲಂತ ಸಂತೋಷಗಳು ಹಾಗಲಂತ್ರಿ ಸಂತೋಷ ನನ್ನ ಪತ್ರೆ ಅಜ್ಜಾರ ಗೌರಮ್ಮನ ಬಳದೊಳದಾಗಿ ಪ್ರಜ್ವಲ್ ಸೌಕಾರಿಗೆ ರಿತಮ್ಮನವರಿಗೆ ಆನಂದಾಗಿಪ್ಪ 3 ಮಂದಿ ಮಕ್ಕಳ ಜನ್ಮಕ್ಕೆ ಆನಂದಾಗಿ ವರ್ಷ ಒಂದು ಹೊಲ ವರ್ಷ ಅವ್ರ ಮನೆ ಇಡುವಂಗೆ ದೇವರು ಒಳ್ಳೆದ್ದಾಗಿ ಸಂತೋಷ ಆಗಿ ಅವರು ಬರ್ಬಾರ್ದು ಕರೆದು ಕೊಡುವಂಗೆ ದೇವರು ಒಳ್ಳೆದ್ದಾಗ್ಲಿಪ್ಪ. ಮುಂದಕ್ಕೆ ಬರ್ಬಾರ್ದು ಉಂಗ್ರ ಕೊಡುವಂಗೆ ನನ್ನ ಪತ್ರೇಯ ಸ್ವಾಮಿಯವರು ಗೌರಮ್ಮನ ಮನೆ ತಾನೇ ಬೆಳೀಲಿ. ಬಾ ಕಾಣಿಕೆ ಕೊಡು ಅಂತೇಳಿ ಎಷ್ಟು ಇದನ್ನು ಮಾಡತ್ತಿದ್ರು. ಫೈನಲಿ ಅಗ್ರಿ ಆಗಿ ಹೋದ್ರು ಅವ್ರ. ತೋ ಚಲೋ ಅನಿಸ್ತು. ಹೆಂಗೆ ಹೇಳು ಬಂದಿದ್ರು. ಆ್ಯಕ್ಚುಲಿ ಅದನ್ನು ನಾ ಈಗ ಮಾತಾಡಕತ್ತಿದ್ನಿ ಏನಂತಂದ್ರೆ, ನಮ್ಮ ಕರ್ನಾಟಕದಾಗ ಇದೆಲ್ಲ ಐತಿ, ಬಟ್ ಬೇರೆ ಪ್ರದೇಶ ಒಳಗೆ ಇದೆಲ್ಲ ಐತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಚಂದ ಅನ್ಸಕತ್ತಿತ್ತು. ಅವರೆಲ್ಲ ನಮ್ದು ಪೂರ್ವಜರದೆಲ್ಲ ಹೆಸರು ತೊಗೊಳಕತ್ತಿದ್ರು, ಯಾರದಾರು, ಹೆಂಗದಾರು, ಎಲ್ಲಿದಾರು ಅಂತೆಲ್ಲ ಹೇಳ್ತಾರೆ ಅವ್ರ. ಆಮೇಲೆ ಅದೊಂದು ಧಾಟಿ ಒಳಗೆ ಹಾಡ್ತಾರಲ್ಲ, ಅದು ಭಾಳ ಚಲೋ ಅನಿಸ್ತದೆ. ಆಲ್ದೋ ಮನೆ ಒಳಗೆ ಅನ್ನಕತ್ತಿದ್ರು ಏನಂತಂದ್ರೆ, ಇವರಷ್ಟು ಐ ಮೀನ್ ಇನ್ನೂ ಇದನ್ನು ಮಾಡ್ಬೋದಾಗಿತ್ತು, ಯಾಕೋ ಒಂದು ಸ್ವಲ್ಪ ಇದಾಗೈತಿ ಈ ಸಲ ಅಂತೇಳಿ. ಬಟ್ ಚಲೋ ಅನಿಸ್ತು ಅವ್ರು ಬರೋಣ. ಆಮೇಲೆ ನಮ್ದೆಲ್ಲ ಪೂರ್ವಜರದ ಹೆಸರು ಕೇಳಿ ಚಲೋ ಅನಿಸ್ತು. ಆಮೇಲೆ ಇನ್ನು ನಮ್ಮ ಜನ್ರೇಷನ್ ಅಂದ್ರೆ ನಮ್ದು ಬರೋ ಜನ್ರೇಷನ್ ಏನದಾವು, ನಮ್ಮ ಯಂಗ್ಸ್ಟರ್ಸ್ ಏನದಾರು, ಅವ್ರಿಗೆ ಇದೆಲ್ಲ ಭಾಳ ಚಲೋ ಅನಿಸ್ತೈತಿ. ನೋಡೆಲ್ಲ ಹಿಂಗಿದ್ರಲ್ಲ, ಹಿಂಗೈತಲ್ಲ ಅಂಥೇಳಿ. ತೋ ಎಲ್ಲ ಅಕೌಂಟ್ ಇಂಟ್ಯಾಕ್ಟ್ ಅದಾವ. ತೋ ಚಲೋ ಅನಿಸಿತು ನಮಗೂ. ಮತ್ತು ನಾವು ಹೇಳಿದ್ವಿ ಪ್ರತಿ ವರ್ಷ ಬರ್ರಿ. ಇನ್ನು ಐ ಥಿಂಕ್ ಕೋವಿಡ್ ಮತ್ತು ಹಿಂಗೆಲ್ಲ ಆದ ಕೂಡಲೇ ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರ ಕಡೆ ಇರಲಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಪಾಪ ಅವ್ರಿಗೆ. ಬಟ್ ಹೇಳಿದರು, 2 ಸಲ ಬಂದು ಹೇಳಿದರು ಅವ್ರೆ. ಚಲೋ ಅನ್ಸಿತ್ತು ನಮಗೆ. ಮತ್ತು ಎಲ್ಲರೂ ಹಿಂಗೆ
ಕರಿಬೇಕು, ಅವ್ರನ್ನ ಸ್ವಲ್ಪ ಇದನ್ನು ಮಾಡ್ಬೇಕು. ಯಾಕಂದ್ರೆ ಅವ್ರ ವ್ಯವಸಾಯನ ಇದೈತಿ ಕಾಣಿಸುತ್ತೆ. ಈಗೆಲ್ಲ ಏನೋ ಬೇರೆ ಮಾಡ್ತಿರ್ಬೋದು, ಬಟ್ ಹೆಚ್ಚಾಗೆಲ್ಲ ಅವ್ರದ್ದು ಜೀವನ ನಡೆಯೋದನ್ನ ಇದ್ರ ಮೇಲೆನ. ತೋ ಎಸ್, ಐ ಹೋಪ್ ನಿಮಗೆಲ್ಲ ಇದು ಚಲೋ ಅನಿಸ್ತು. ಹಾಂ, ಇನ್ನೊಂದು ಏನಂತಂದ್ರೆ ನಾನು ನನ್ನ ನೆಫ್ಯೂಗೆ ಹೋಗಾಕತ್ತೇವಿ ಬೈಲೊಂಗಲ್ಗೆ, ಸ್ವಲ್ಪ ಗ್ರೋಸರಿ ಸಾಮಾನು ಮುಗಿದವು ತರಕ್ಕೆ ಹೋಗಾಕತ್ತೇನಿ. ಸೊ ಸೇ ಹಾಯ್ ಬಡಿ. ಅದಕ್ಕೆ ಅಲ್ಲಿ ಹೋಗಿ ನೋಡ್ತೇನೆ, ಅಲ್ಲಿ ರೆಕಾರ್ಡಿಂಗ್ ಮಾಡೋಕ್ಕಾತಂತಂದ್ರೆ ನಾಳಿನ ಬ್ಲಾಗ್ ಒಳಗೆ ಇದನ್ನು ಹಾಕ್ತೀನಿ. ಇಲ್ಲ ಅಂತಂದ್ರೆ ಹಾಕಂಗಿಲ್ಲ ಅಫ್ಕೋರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ನೀವೆಲ್ಲ ನನ್ನ ಬ್ಲಾಗ್ ನೋಡಿದ್ದಕ್ಕೆ. ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗೈಸ್, ಪ್ರಣಾಮ್.